ಈಗ ತಾನೇ ನೋಡ್ಕೊಂಬಂದ್ವಿ. ಸಿನಿಮಾ ಎಲ್ಲರೂ ಮಾಡ್ತಾರೆ, ಆದರೆ ಒಂದು ನಮ್ಮ ಜನತೆಗೆ ನಮ್ಮ ಒಂದು ರಾಜ್ಯದಲ್ಲಿ ಸಂದೇಶ ಕೊಡೋವಂಥ ಒಂದು ಸಿನಿಮಾ ಮಾಡೋದು ನಮ್ಮ ಡಿ ಬಾಸ್ ಒಬ್ಬರೇ. ಎಲ್ಲರೂ ದುಡ್ಡು ಗಳಿಸೋದಕ್ಕೆ ಇವತ್ತಿನ ಒಂದು ಟ್ರೆಂಡ್ಗೆ ಸಿನಿಮಾ ಮಾಡ್ತಾರೆ, ಆದರೆ ಇನ್ನೂ ಒಂದು 100 ವರ್ಷ ಇದ್ರೂ ಈ ಮೆಸೇಜ್ ಕೊಡೋವಂಥ ಒಂದು ಸಿನಿಮಾ ಮಾಡೋದು ನಮ್ಮ ಡಿ ಬಾಸ್ ಒಬ್ಬರೇ. ಇವತ್ತು ಒಂದು ಮನುಷ್ಯತ್ವ ಮುಖ್ಯ, ಜಾತಿ ಎಲ್ಲ ಮುಖ್ಯ. ಇವತ್ತು ಜಾತಿ ಒಳಗೆ ಬೆಂಕಿ ಕಾಯಿಸ್ಕೊಂಡು ಚಳಿ ಕಾಯಿಸ್ಕೊಳ್ತಾರೆ ಅಂತಾರಲ್ಲ, ಆ ಥರ ಒಂದು ಇದಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಪ್ರೀತಿ ಪ್ರೇಮ ಮುಖ್ಯ. ಎಂಥ ಒಂದು ಮೆಸೇಜ್ ಅಂದರೆ ಎಲ್ಲ ಒಂದು ಜನಾಂಗದವರು ಇವತ್ತೊಂದು ರೈತ ಕುಲಕ್ಕೆ ಎಂಥ ಅನ್ಯಾಯ ಆಗ್ತಾಯಿದೆ. ಆಮೇಲೆ ಉಳುವವನೇ ಭೂಮಿ ಒಡೆಯ, ಅದು ನಮ್ಮ ಇಂದಿರಾ ಗಾಂಧಿ ಕಾಲದಲ್ಲಾದಂಥ ಒಂದು ಅನ್ಯಾಯದನ್ನು ಇವತ್ತಿನ ಕಾಲದಲ್ಲಿ ಯಾವ ಥರ ಆಯಿತು, ಏನು ಅದನ್ನು ಯಾವ ಥರ ಸರಿ ಮಾಡ್ಕೋಬೇಕಿತ್ತು, ಆಮೇಲೆ ಜಾತಿ ಬಗ್ಗೆ ಯಾವ ಥರ ಬೆಂಕಿ ಹಚ್ಚಿದ್ರು ಅನ್ನೋದನ್ನೆಲ್ಲ ವಿವರಣೆಯಾಗಿ ತೋರಿಸಿವ್ರೆ. ತರುಣ್ ಸುದ್ದಿ ಅವ್ರಿಗಂತೂ ಹ್ಯಾಟ್ಸ್ ಆಫ್. ಬಾಸ್ ನಮ್ಮ ಡಿ ಬಾಸ್ ಅವರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ನೋಡಿ ಖುಷಿ ಪಡೋಂಥ ಸಿನಿಮಾ. 100 ದಿನ ಅಲ್ಲ, ಇದು 365 ಡೇಸ್, 1 ವರ್ಷ ಓಡೋವಂಥ ಸಿನಿಮಾ. ನಮ್ಮ ಬಾಸ್ಗಂತೂ ಹ್ಯಾಟ್ಸ್ ಆಫ್. ಇಂಥ ಸಿನಿಮಾ ಕೊಡೋಕ್ಕಾಗೋದು ನಮ್ಮ ಬಾಸ್ ಒಬ್ಬರೇ. ಇಂಥ ಸಿನಿಮಾ ಕೊಡೋಕ್ಕಾಗೋದು ಡಿ ಬಾಸ್ ಒಬ್ಬರೇ. ಹ್ಯಾಟ್ಸ್ ಆಫ್. ಕಾಟೇರವ ಮಸ್ತಾಗೇ ಇದೆ ಅಣ್ಣ. ಎಲ್ಲ ಫಿಲಮ್ಗೆ ನಾವು ನೋಡೋಕ್ಕಿಂತ ಮುಂಚೆ ಈ ಫಿಲಮ್ಗೆ ಭಾರಿ ಬೇಡಿಕೆ, ಭಾರಿ ಎಲ್ಲ ಥರನೂ ನಿಮಗೆ ಸುದ್ದಿ ಆಗಿದೆ. ನೀವು ಕೇಳಬೇಕು, ಹೇಳಿ. ಮಸ್ತ್ ಅಣ್ಣ. ಈ ಸಲನೇ 80 ಅಡಿ ಕಟೌಟ್ನ ಗಾಂಧಿನಗರದಲ್ಲಿ ನಿಲ್ಲಿಸ್ತೀನಿ ಅಂತ ಒಂದು ನ್ಯೂಸ್ ಬೇರೆ ಬಂದಿದೆ. ಇದೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ರಾಜ್ಕುಮಾರ್ನವ್ರನ್ನ ಬಿಟ್ಟರೆ ಇದೇ ನಮ್ಮ ಬಾಸ್ ಬಗ್ಗೆನೇ ಫಸ್ಟು ಕಟೌಟು ದರ್ಶನ್ ಬಗ್ಗೆ ಬಂದಿರೋದು. ಟಿಕೆಟ್ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀವಣ್ಣ. ಇಲ್ಲಿ ಆಲ್ರೆಡಿ ಇವಾಗ 11 ಗಂಟೆ, ಎಷ್ಟು 10 ಗಂಟೆ, 10 ಗಂಟೆಯಿಂದ ಆಲ್ರೆಡಿ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಆಲ್ರೆಡಿ ನಾನು ದಾಸದಿಂದ ನೋಡ್ತಾನೆ ಇದ್ದೀನಿ. ಫಸ್ಟ್ ಶೋ ದಾಸದಿಂದ ನೋಡ್ತಾನೆ ಇದ್ದೀವಿ ಮೇಡಮ್. ಹೆವಿ ಎಕ್ಸೈಟೆಡ್. 10 ಗಂಟೆಗೆ ಬಂದಿದ್ದೀವಿ ಅಂದರೆ ಕಾಯ್ಕೊಂಡು ಕುಂತಿದ್ದೀವಿ ಅಂದರೆ ನಿಮಗೆ ಗೊತ್ತಾಗ್ಬೋದು ಹೆಂಗೆ ಏನು ಅಂತ. ನೋಡ್ಕೊಳ್ಳಿ ಬಾಸ್ ಯಾವತ್ತೂ ನನ್ನ ಮೈ ಮೇಲೆ ಇರ್ತಾರೆ. ದರ್ಶನ್ ಅವ್ರು ನಿಮಗೆ ಯಾಕೆ ಇಷ್ಟ? ಅವ್ರು ಯಾವತ್ತು ನಮಗೆ ಒಂಥರ ಮಾಸ್ ಅಫಿಯರೆನ್ಸು, ಪ್ರಾಣಿಗಳಾಗಿರ್ಬೋದು ನಮಗೆ ಮೇನ್ ಇಷ್ಟ ಆಗೋದಂದ್ರೆ ಪ್ರಾಣಿಗಳು.